ಮೈದಾನವನ್ನು ಪ್ರವೇಶಿಸಿ ಆಟಗಾರರ ಪರಿಚಯ ಮಾಡಿಕೊಂಡು ಯುವಕರಿಗೆ ಸಂದೇಶವನ್ನು ಕೊಟ್ಟು ಜತ್ತಿ ಫೌಂಡೇಶನ್ ಜೊತೆಗೆ ನೀವಿರಿ, ನಿಮ್ಮ ಜೊತೆ ನಾವಿರ್ತೀವಿ, ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಭರವಸೆಯನ್ನು ಕೊಟ್ಟಂತ ಯುವ ನಾಯಕರಾದಂಥ ಧ್ರುವ ಜತ್ತಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಒಂದೀಟ್ ಸ್ವಲ್ಪ ಮುಂದೆ ಒಂದೀಟಾರು ನೋಡೋಕೆ ಅವಕಾಶ ಕೊಡೋದು, 10 ನಿಮಿಷ ನೋಡಿ ಹೋಗ್ಬಿಟ್ಟಿರ್ತಾರೆ ಅವ್ರು ಗೆಸ್ಟ್ ಬಂದಾಗ. ಆಮೇಲೆ ಇಡೀ ಗ್ರೌಂಡ್ ನಮ್ದೇ ಇರ್ತದೆ. ಹೊರಗಿನವ್ರು ಬಂದವ್ರು ಒಂದು ಈಟ್ ನೋಡಕ್ ಕೊಟ್ರಿ ಅಂದ್ರೆ ಅವರು ಖುಷಿ ಪಡ್ತಾರೆ. ಇಲ್ಲಿ ಏನು ನಡೀತಾ ಇದೆ, ಯರದಾಳ ನಗರದಲ್ಲಿ ಇಷ್ಟೊಂದು ಜನಸಮೂಹ ಕೂಡಿ ಪಂದ್ಯವನ್ನು ನೋಡ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ, ಹಲವಾರು ವರ್ಷಗಳಿಂದ ಇದೇ ರೀತಿ ಪಂದ್ಯಾವಳಿಗಳನ್ನ. ಮೂಮಿನ್ಗಟ್ಟಿ ವರ್ಸಸ್ ಜೂನಿಯರ್ ತೆಗಿ. ಹಲೋ, ಸೆಕೆಂಡ್ ಬಾಲ್, ಬೌಟಿಂಗ್ ಕ್ಯಾಪ್ಟನ್ಸ್ ಗೆಟ್ ರೆಡಿ. ಎರಡು ತಂಡದ ನಾಯಕರೇ, ಇದು ನಿಮಗೆ ಎರಡನೇ ಕರೆ, ದಯವಿಟ್ಟು ತಾವು ತಯಾರಿಲಿರಬೇಕು. ಮೂಮಿನ್ಗಟ್ಟಿ ವರ್ಸಸ್ ಜೂನಿಯರ್ ತೆಗಿ. ಉತ್ತಮವಾದ ಹಿಡಿತ, ಹೀಗಾಗಿ ಒಂದು ಅಂಕ. ಇತಿಹಾಸವನ್ನ ನಿರ್ಮಾಣ ಮಾಡಿದಂತ ಈ ಮೈದಾನ, ಸಾವಿರಾರು ಕ್ರೀಡಾಪಟುಗಳನ್ನ ಈ ಮೈದಾನದಿಂದ ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂತ ಈ ಎಸ್ಸಿ ಶಾಲೆಯ ಮೈದಾನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಆಟವನ್ನು ಆಡಿದ್ದಾರೆ. ಇಲ್ಲಿಂದ ಬಹಳ ಜನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಹಲವಾರು ವಿದ್ಯಾರ್ಥಿಗಳು ನಮ್ಮ ಭಾರತ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದಾರೆ. ಇನ್ನಷ್ಟು ಈ ಮೈದಾನದಿಂದ ವಿದ್ಯಾರ್ಥಿಗಳು ಹೋಗಬೇಕು, ಭಾರತ ದೇಶ ಸೇವೆಯನ್ನು ಸಲ್ಲಿಸಬೇಕು, ಇದು ನಮ್ಮ ನಿಮ್ಮೆಲ್ಲರ ಆಸೆ. ಮನೆಗೊಂದು ಮಗು ಇರಲಿ, ಆ ಮಗು ಕ್ರೀಡಾಪಟು ಆಗಿರಲಿ, ಯಾವುದೇ ಕ್ರೀಡೆ ಆಡಲಿ. ಮಸೂರ್ಗಾಂವ್ ತಂಡದ ಆಟಗಾರರಿಂದ ದಾಳಿ ಜರ್ಸಿ ನಂಬರ್ 5. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಕ್ರೀಡಾಕೂಟದ ಕ್ರೀಡೆಯಲ್ಲಿ ಭಾಗವಹಿಸಿ ಆಟಗಾರರ ಪರಿಚಯವನ್ನು ಮಾಡಿಕೊಂಡು ಎಲ್ಲರಿಗೂ ಸಂದೇಶವನ್ನು ಕೊಟ್ಟು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಧ್ರುವ ಜತ್ತಿ ಅವರು, ಜತ್ತಿ ಫೌಂಡೇಶನ್ ಅಧ್ಯಕ್ಷರು. ಧ್ರುವ ಜತ್ತಿ ಅವರು ಇಲ್ಲಿಂದ ಹೊರಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಮತ್ತೊಮ್ಮೆ ಸಲ್ಲಿಸುತ್ತಾ ಹೀಗೆ ನಾನು ಯಾರ ಹೆಸರು ಉದರ್ತೀನಿ, ಅವರು ಬಂದು ಈ ಪದ ಮುಗಿದ ತಕ್ಷಣ ಸನ್ಮಾನ ಮಾಡಿಕೊಂಡು ಹೋಗಬೇಕು. ಪ್ರಕಾಶ್ ಕಾಲ್ತಪ್ಪಿ, ಪ್ರಕಾಶ್ ಗೋಕಾಕ್, ಪ್ರವೀಣ್ ಕೆಂಚಣ್ಣವರ್, ಪ್ರವೀಣ್ ಲೈನ್ ಅಂಪೈರ್ಸ್ ಔಟ್ ಆದವರ ಟ್ಯಾಗ್ ಕೊಡಬೇಕು. ಕೆಂಚಣ್ಣವರ್, ಪ್ರಕಾಶ್, ಪ್ರವೀಣ್ ಬಿಜ್ಜುರ್ಗಿ, ರಮೇಶ್ ಕೊಪ್ಪದ್, ನಾಗಪ್ಪ ಬಾಳಿಕೈ, ಈ ಎಲ್ಲ ಮಹನೀಯರು ಈ ಪಂದ್ಯ ಮುಗಿದ ತಕ್ಷಣ ಮೈದಾನಕ್ಕೆ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿ. ಜೂನಿಯರ್ ಸೋಮಲಿಂಗೇಶ್ವರ್ ತೆಗ್ಗಿ ವರ್ಸಸ್ ಬಂಜಾರ ಬೌಲ್ಸ್ ಮೋಮೆಗಟ್ಟಿ. ಇದು ನಿಮಗೆ ಎರಡನೇ ಕರೆ, ತಾವು ಸಿದ್ಧತೆಯಲ್ಲಿ ಇರಬೇಕು. ಜೂನಿಯರ್ ಸೋಮಲಿಂಗೇಶ್ವರ್ ತೆಗ್ಗಿ ವರ್ಸಸ್ ಬಂಜಾರ ಬೌಲ್ಸ್ ಮೋಮೆಗಟ್ಟಿ. ಈಗ ನಡೀತಿರುವಂಥ ಪಂದ್ಯ ಚಿಂಚಲಿ ವರ್ಸಸ್ ಸೋರ್ಗಾಂವ್. ಅತಿ ಉತ್ತಮ ತಂಡಗಳಿದ್ದಾವೆ. 5-1 ಅಂಕದಿಂದ ಪಂದ್ಯ ಮುಂದೆ ನಡೀತಾ ಇದೆ. ಈಗ ಜರ್ಸಿ ನಂಬರ್ 10 ಚಿಂಚಲಿ ತಂಡದ ಆಟಗಾರ ಸೋರ್ಗಾಂವ್ ತಂಡದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಉತ್ತಮವಾದ ಹಿಡಿತ ಸೋರ್ಗಾಂವ್ ತಂಡದಿಂದ. ಹೇಳಪ್ಪ ನಾ ಹೇಳಂಗಿಲ್ಲ. ಇದೇ ಗದಮ ವಾಯು ಬಿಡ್ತೀನಿ.
ಉತ್ತಮವಾದ ಒಂದು ಅಂಕಣದೊಂದಿಗೆ ಮರಳಿ ಅಂಕಣಕ್ಕೆ. ಈಗ ಚಿಂಚಲಿ ತಂಡದ ಜೆರ್ಸಿ ನಂಬರ್ 7 ದಾಳಿಗೆ ಇರುವಂತ ಆಟಗಾರ, ಅತಿ ಚಾಕಚಕ್ಯತೆ ಆಟಗಾರ. ಮತ್ತೆ ಶಿರ್ಗಾಂವ್ ತಂಡದ ಆಟಗಾರ ಜೆರ್ಸಿ ನಂಬರ್ 7 ದಾಳಿಯನ್ನು ಮಾಡ್ತಾ ಇದ್ದಾನೆ. ನೋಡೋಣ ತನ್ನ ದಾಳಿಯಲ್ಲಿ ತನ್ನ ತಂಡಕ್ಕೆ ಏನು ಫಲವನ್ನು ಕೊಡುತ್ತಾನಂತ. ಸರಿಪಾ, ಟೈಮ್ ಔಟ್. 5ರ ಮಧ್ಯೆ ಪಂದ್ಯ ಮುಂದೆ ನಡೀತಾ ಇದೆ. ಇನ್ ಫೇವರ್ ಆಫ್ ಚಿಂಚಲಿ. ಉತ್ತಮವಾದ ಈತ ಶಿರ್ಗಾಂವ್ ತಂಡದಿಂದ. ಈಕ್ವಲ್ ಆದ ಎರಡು ಸಮಬಲದ ತಂಡಗಳ ಮಧ್ಯೆ ಹಣಾಹಣಿ ನಡೀತಾ ಇದೆ. ಕಾದು ನೋಡೋಣ ಜಯದ ಮಾಲೆ ಯಾರ ಕೊರಳಿಗೆ ಒಲಿಯುತ್ತೆ ಅಂತ. ಈಗ ಶಿರ್ಗಾಂವ್ ತಂಡದ ಆಟಗಾರ ಜೆರ್ಸಿ ನಂಬರ್ 7 ಉತ್ತಮವಾದ ಈತ. ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್. ಈಗ ಚಿಂಚಲಿ ತಂಡದ ಆಟಗಾರ, ದೈತ್ಯ ಆಟಗಾರ ಜೆರ್ಸಿ ನಂಬರ್ 10 ದಾಳಿಗೆ ಇಳಿದಿದ್ದಾನೆ. ಕ್ಯಾಪ್ಟನ್ ಒಬ್ಬರೇ ಮಾತಾಡ್ಬೇಕು. ಈಗ ಶಿರ್ಗಾಂವ್ ತಂಡದ ಆಟಗಾರ ಜೆರ್ಸಿ ನಂಬರ್ 8ರ ಆಟಗಾರ ದಾಳಿಗೆ ಇಳಿದಿದ್ದಾನೆ. ಉತ್ತಮವಾದ ದಾಳಿಯನ್ನು ಮಾಡ್ತಾ ಇದ್ದಾನೆ. ಸೋಮಕೊಂಡ್ರು ಮತ್ತೆ ಜೆರ್ಸಿ ನಂಬರ್ 10 ಚಿಂಚಲಿ ತಂಡದ ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ. ಅತಿ ಚಾಕಚಕ್ಯತೆ ಆಟಗಾರ. ಬೋನಸ್ ಪಾಯಿಂಟ್ ಚಿಂಚಲಿ. ಬೋನಸ್ ಅಂಕವನ್ನು ತೆಗೆದುಕೊಂಡು ಮರಳಿ ಅಂಕಣಕ್ಕೆ. ಈಗ ಶಿರ್ಗಾಂವ್ ತಂಡದ ಆಟಗಾರ ಜೆರ್ಸಿ ನಂಬರ್ 8 ತಮ್ಮ ದಾಳಿಯಲ್ಲಿ ಮಗ್ನರಾಗಿದ್ದಾರೆ. ಉತ್ತಮವಾದ ಹಿಡಿತ ಚಿಂಚಲಿ ತಂಡದಿಂದ. ಪಕ್ಷಿಗಳು ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಾದು ನೋಡೋಣ ತಮ್ಮ ತಂಡಕ್ಕೆ ಯಾವ ರೀತಿ ಆಸರೆಯಾಗುತ್ತದೆ ಅಂತ. ಯಾವುದೇ ಅಂಕವಿಲ್ಲದೆ ಮರಳು ಅಂಕಣಕ್ಕೆ. ಈಗ ಮತ್ತೆ ಚಿಂಚಲಿ ತಂಡದ ಆಟಗಾರ ಜೆರ್ಸಿ ನಂಬರ್ 10 ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾನೆ. ಉತ್ತಮವಾದ ಒಂದು ಅಂಕದೊಂದಿಗೆ ಮರಳಿ ಅಂಕಣಕ್ಕೆ. 10-5ರ ಮಧ್ಯೆ ಪಂದ್ಯ ಮುಂದೆ ನಡೀತಾ ಇದೆ. ಇನ್ ಫೇವರ್ ಆಫ್ ಚಿಂಚಲಿ. ಏ ಪ್ರಭು ತಳ್ಕೊಂಡ್ರ ಕೊಡ್ತಾಳಗ ಹಿಂಗೆ ಸರ್ಕೊಂಡ್ರು. ರೈಡ್ ಈಸ್ ಔಟ್ ಇನ್ಸೈಡ್ ದ ಕೋಡ್. ಟೈಮ್ ಈಸ್ ಓವರ್.
ಪಂದ್ಯ ಮುಗಿದ ತಕ್ಷಣ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ಸರಿ ಏನು ಸರಿ ಸರ್ ಅಡ್ಬೇಕು ಕೊಡ್ಸಲ್ಲ ದಾಂಡಿಗೆ. ಈಗ ಚಿಂಚಲಿ ತಂಡದಿಂದ ದಾಳಿಯನ್ನು ಮಾಡ್ತಾ ಇದ್ದಾನೆ ಜರ್ಸಿ ನಂಬರ್ 7. ಯಾವುದೇ ಅಂಕ ಇಲ್ಲದೆ ಮರಳಿ ತನ್ನ ಅಂಕಣಕ್ಕೆ. ಈಗ ಸೋರ್ಗಾಂವ್ ತಂಡದ ಆಟಗಾರ ಜರ್ಸಿ ನಂಬರ್ 3 ದಾಳಿಯಲ್ಲಿ ನಿರತರಾಗಿದ್ದಾರೆ. ಈಗ ಚಿಂಚಲಿ ತಂಡದ ಆಟಗಾರ ಜರ್ಸಿ ನಂಬರ್ 10 ಮತ್ತೆ ತನ್ನ ದಾಳಿಯನ್ನು ಮುಂದುವರಿಸಿದ್ದಾನೆ. ಕಾದು ನೋಡೋಣ. ಅತಿ ಚಾಕಚಕ್ಯತೆ ಆಟಗಾರ, ಉತ್ತಮವಾದ ಹಿಡಿತ, ಸೂಪರ್ ಟ್ಯಾಕಲ್, ಸೂಪರ್ ಟ್ಯಾಕಲ್. ಚಿಂಚಲಿ ಸೋರ್ಗಾಂವ್ ತಂಡದ ಆಟಗಾರ ಚಿಂಚಲಿ ತಂಡದ ಮೇಲೆ ದಾಳಿಯನ್ನು ಮುಂದುವರಿಸಿದ್ದಾನೆ. ಜರ್ಸಿ ನಂಬರ್ 7 ಅತಿ ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾನೆ. ಕ್ಯಾಪ್ಟನ್ ಒಬ್ಬರೇ ಮಾತಾಡಬೇಕು. ಉತ್ತಮವಾದ 2 ಅಂಕಣದೊಂದಿಗೆ ಮರಳಿ ಅಂಕಣಕ್ಕೆ. ಫಸ್ಟ್ ಟೈಮ್ ಔಟ್. ಈಗ ಚಿಂಚಲಿ ತಂಡದ ಆಟಗಾರ ಸಂಜು ಜರ್ಸಿ ನಂಬರ್ 7 ಚಿಮ್ಮಡ್ ಉತ್ತಮವಾದ 1 ಅಂಕದೊಂದಿಗೆ ಮರಳಿ ತನ್ನ ಅಂಕಣಕ್ಕೆ. 12-9 ಇನ್ ಫೇವರ್ ಆಫ್ ಚಿಂಚಲಿ. ಯಾರು ಪ್ಲೇಯರ್ಸ್ ಯಾರು ಆರ್ಗ್ಯೂ ಮಾಡಬಾರ್ದು. ಪ್ಲೇಯರ್ಸ್ ತಂಡದ ಆಟಗಾರ ದಾಳಿಯಲ್ಲಿ ಮುಂದುವರಿಸಿದ್ದಾನೆ. ಜರ್ಸಿ ನಂಬರ್ 7 ಹಲೋ ಜೂನಿಯರ್ ಸೋಮಲಿಂಗೇಶ್ವರ ತೆಕ್ಕಿ ಅವ್ರ ಬಂಜಾರ ಬುಲ್ಸ್ ಮೊಮ್ಮೆಗಟ್ಟಿ. ಇದು ನಿಮಗೆ ಕೊನೆ ಕರೆ. 2 ತಂಡ ಸದ್ಯದಲ್ಲಿ ಇರಬೇಕು. ಬಂಜಾರ ಬುಲ್ಸ್ ಮೊಮ್ಮೆಗಟ್ಟಿ ವರ್ಷ ಜೂನಿಯರ್ ತೆಗ್ಗಿ ಲ್ಯಾಕ್ ಬಂದಿರೋರ ಬಾಯ್ ಹಾಕ್ಬಿಟ್ಟು ಹಂಪಾರ ಸೋರ್ಗಾಂವ್ ತಂಡದ ಆಟಗಾರ ಜರ್ಸಿ ನಂಬರ್ 3 ನೋಡು ಪೈಜೆ ದಾಳಿಯನ್ನು ಮಾಡ್ತಾ ಇದ್ದಾನೆ. ಮತ್ತೆ ಚಿಂಚಲಿ ತಂಡದ ಆಟಗಾರ ದಾಳಿಯಲ್ಲಿ ನಿರತನಾಗಿದ್ದಾನೆ. ಜರ್ಸಿ ನಂಬರ್ 3 ಟೈಮ್ ಔಟ್ ಚಿಂಚಲಿ. OnePlus ಅಲ್ವಾರ OnePlus ಮತ್ತೆ ಸೋರ್ಗಾಂವ್ ತಂಡದ ಆಟಗಾರ ಜರ್ಸಿ ನಂಬರ್ 3 ದಾಳಿಯನ್ನು ಮಾಡ್ತಾ ಇದ್ದಾರೆ. ಜರ್ಸಿ ಮಂಡಪ ಅಂಕವಿಲ್ಲದೆ ಮರಳಿ ಗುಡಿಗೆ. ಮಾಡು ಇಲ್ಲವೇ ಮಡಿ ರೈಡಿನಲ್ಲಿ ದಾಳಿಯನ್ನು ಮಾಡುತ್ತಿರುವ ಆಟಗಾರ ಜರ್ಸಿ ನಂಬರ್ 10. ಲೈನ್ ನಂಬರ್ ನೋಡಿದ್ಮೇಲೆ ಯಾರು ಬಾಯ್ ಮಾಡಬೇಕು ನೋಡ್ತಾರೆ. ಉತ್ತಮವಾದ 1 ಅಂಕದೊಂದಿಗೆ ಚಿಂಚಲಿ ತಂಡದ ಆಟಗಾರ ಮರಳಿ ತನ್ನ ಗುಡಿಗೆ. 14-9 ಪಂದ್ಯ ಮುಂದೆ ಸಾಗ್ತಾ ಇದೆ ಇನ್ ಫೇವರ್ ಆಫ್ ಚಿಂಚಲಿ.
ಬೋನಸ್ 1 ರೈಡ್ ಔಟ್. ಈಗ ಸೂಪರ್ ಟ್ಯಾಕಲ್ ಆಣಿದೆ, ಕಾದು ನೋಡೋಣ. ಈಗ ದಾಳಿಯಲ್ಲಿ ಜರ್ಸಿ ನಂಬರ್ 7 ಚಿಂಚಿಲಿ ತಂಡದ ಆಟಗಾರ ತನ್ನ ದಾಳಿಯಲ್ಲಿ ಬಂಧನಾಗಿದ್ದಾನೆ. ಕಾದು ನೋಡೋಣ. ಈಗ ಸೋರ್ಗಾಂವ್ ತಂಡದ ಆಟಗಾರ ಕೊನೆಯ 4 ನಿಮಿಷ. ಕ್ಯಾಪ್ಟನ್ ಕೊನೆಯ 4 ನಿಮಿಷ. ಜೂನಿಯರ್ ಟೆಕ್ಕಿ ವರ್ಸಸ್ ಮೊಮೆಗಟ್ಟಿ. ಬರಪ್ಪ ಜಲ್ದಿ ಬರಬೇಕು. ಮೊಮೆಗಟ್ಟಿ ಮತ್ತು ಜೂನಿಯರ್ ಟೆಕ್ಕಿ, ಜೂನಿಯರ್ ಟೆಕ್ಕಿ ಮತ್ತು ಮೊಮೆಗಟ್ಟಿ ಈ 2 ತಂಡಗಳು ಮೈದಾನದಲ್ಲಿ ಬರಬೇಕು. ಬನ್ನಿ. 15-10 ಮಧ್ಯೆ ಪಂದ್ಯ ಮುನ್ನಡೆತಾ ಇದೆ. ಚಿಂಚಲಿ 15, ಸೋರ್ಗಾಂವ್ 10. ಈ ಬ್ಯಾರಿಕೇಡ್ ಬಿಟ್ಟ ಎಲ್ಲರೂ ದೂರ ನಿಂದ್ರಪ್ಪ. ಬ್ಯಾರಿಕೇಡ್ ಮೇಲಿಂದ ಕೈ ತೆಗೀರಿ. ಬ್ಯಾರಿಕೇಡ್ ಬಿಟ್ಟು ನಿಂದ್ರಿ. ಬ್ಯಾರಿಕೇಡ್ ಒತ್ತು ಎಲ್ಲರೂ ಕೆಳಗಿರಿ. ಕೈ ಬಿಟ್ಟು ನಿಂದ್ರಿ. ಬ್ಯಾರಿಕೇಡ್ ಬಿಟ್ಟು ನಿಂದ್ರಿ. ಉತ್ತಮವಾದ ಹಿಡಿತ. ಸೂಪರ್ ಟ್ಯಾಕಲ್. ಸೋರ್ಗಾಂವ್ ತಂಡದಿಂದ ಸೂಪರ್ ಟ್ಯಾಕಲ್. 3 ನಿಮಿಷ. ಬೋತ್ ಕ್ಯಾಪ್ಟನ್ಸ್ ಕೊನೆಯ 3 ನಿಮಿಷ. ಚಿಂಚಲಿ ತಂಡದ ಆಟಗಾರ ದಾಳಿಯನ್ನು ಮಾಡ್ತಾ ಇದ್ದಾನೆ. ಜರ್ಸಿ ನಂಬರ್ 5. ಉತ್ತಮವಾದ ಒಂದು ಅಂಕದಿಂದ ಮರಳಿ ತನ್ನ ಸ್ಥಾನಕ್ಕೆ. 15-13 ಪಂದ್ಯ ಮುನ್ನಡೆ ಸಾಗ್ತಾ ಇದೆ ಚಿಂಚಲಿ ಪರವಾಗಿ. ಮಳೆರಾಯನ ಅಬ್ಬರವು ಕೂಡ ಜೋರಾಗ್ತಾ ಇದೆ. ಉತ್ತಮವಾದ ಒಂದು ಅಂಕದೊಂದಿಗೆ ಟೈಮ್ ಔಟ್ ಚಿಂಚಲಿ. ಟೈಮ್ ಔಟ್ ಚಿಂಚಲಿ ಪರವಾಗಿ. ಕಾದು ನೋಡೋಣ ಜಯದ ಮಾಲೆ ಯಾರ ಕೊರಳಿಗೆ ಲಭಿಸಲಿಕ್ಕೆ. ಅತಿ ಉತ್ತಮವಾದ 2 ತಂಡಗಳ ಮಧ್ಯೆ ಹಣಾಹಣಿ ಸಾಗ್ತಾ ಇದೆ. ಉತ್ತಮವಾದ ಒಂದು ಅಂಕದಿಂದ ಸೋರ್ಗಾಂವ್ ತಂಡದ ಆಟಗಾರ ಮರಳಿ ತನ್ನ ಸ್ಥಾನಕ್ಕೆ. ಈಗ ಮತ್ತೆ ಜರ್ಸಿ ನಂಬರ್ 10 ದಾಳಿಯಲ್ಲಿ ನಿರತನಾಗಿದ್ದಾನೆ. ಸರ್ ಔಟ್ ಅದಾರ ಸರ. ಇದಾನು ಆಗಿನ ಗಪ್ಪರು ಹೊರಗೊಂಡ್ಯಾರು. ಸುಮ್ಕೊಡ್ರಿ ಎಲ್ಲರೂ. ಅಲ್ಲಿ ನಮ್ಮ ಲೈನ್ ಅಪ್ ಇರ್ತಾರು. ಅವ್ರು ಡಿಸಿಷನ್ ತಗೋತಾರೆ. ಪಿಕ್ಚರ್ ಪಡಿಗೆ ಹಾಕಿತ್ತು ಎಲ್ಲ ಕುಡಿಯೋದ ಪಡಿಗೆ. ಕೊನೆಯ 1 ನಿಮಿಷ. 16 ಮಧ್ಯೆ ಪಂದ್ಯ ನಡೀತಾ ಇದೆ. ಇನ್ ಫೇವರ್ ಆಫ್ ಚಿಂಚಲಿ. 16 ಚಿಂಚಲಿ, 14 ಸೋರ್ಗಾಂವ್. ಮೊಮೆಗಟ್ಟಿ ಮತ್ತು ಜೂನಿಯರ್ ಟೆಕ್ಕಿ. ಬರಪ್ಪ ಪಂದ್ಯ ಮುಗಿದಿದೆ. 2 ತಂಡಗಳು ಮೈದಾನದಲ್ಲಿ ಬರಬೇಕು. ಉತ್ತಮವಾದ ಹಿಡಿತ ಸೋರ್ಗಾಂವ್ ತಂಡದಿಂದ. ಇನ್ನು ನೋಡಿ ಪಂದ್ಯದ ರಂಗ್ ಏನಾಗುತ್ತೆ ಅಂತ ತಿಳಿದಿದೆ. ಈಗ ಜರ್ಸಿ ನಂಬರ್ 7 ದಾಳಿಯಲ್ಲಿ ನಿರತನಾಗಿದ್ದಾನೆ.
ಪ್ಲೇಯರ್ಸ್ ಅರ್ಗ್ಯೂ ಮಾಡಬಾರ್ದು ಯಾರು, ಪ್ಲೇಯರ್ಸ್ ಅರ್ಗ್ಯೂ ಮಾಡಬಾರ್ದು ಯಾರು. ಅಂಪೈರ್ ನಿರ್ಣಯ ಕೊನೆ ನಿರ್ಣಯ, ಅಂಪೈರ್ ನಿರ್ಣಯ ಕೊನೆ ನಿರ್ಣಯ. ಈಗ ಪಂದ್ಯ ಸಮಬಲ 16-16 ಪಂದ್ಯ ಮುಂದೆ ಸಾಗ್ತಾ ಇದೆ. ಅತಿ ಉತ್ತಮವಾದ ಎರಡು ತಂಡಗಳ ಮಧ್ಯೆ ಪಂದ್ಯ ಹಣಾಹಣಿ ನಡೀತಾ ಇದೆ. ಎರಡು ಸಮಬಲದ ಹೋರಾಟ 16-16. ಈಗ ಚಿಂಚಲಿ ತಂಡದ ಆಟಗಾರ ತಮ್ಮ ದಾಳಿಯಲ್ಲಿ ನಿರತರಾಗಿದ್ದರು. ತಂಡದಿಂದ ಒಂದು ಅಂಕದಿಂದ ಕೊರಗಾವ್ ತಂಡ ಜಯಶಾಲಿಯಾಗಿದೆ. ವಿಜಯ ಮಾಲೆಯನ್ನು ಕೊರಗಾವ್ ತಂಡದವರು ತುಂಬಿದರು. ಜೂನಿಯರ್ ತೆಗ್ಗಿ ತಂಡಗಳು ಮೈದಾನ ಬರಬೇಕು. ಜೂನಿಯರ್ ತೆಗ್ಗಿ ಮತ್ತು ಮೊಮ್ಮಿಗಟ್ಟಿ ಬನ್ನಿ.